ಮಾಜಿ ಸಂಸದ ಪ್ರತಾಪ್ ಸಿಂಹಗೆ ಸವಾಲ್ ಹಾಕಿದ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್ ಉದಯಗಿರಿ ಗಲಭೆಯಲ್ಲಿ ಅಮಾಯಕರ ಬಂಧನಕ್ಕೆ ರಜಾಕ್ ಕಿಡಿಕಾರಿದ್ದಾರೆ. ಭಾರತ ಏನ್ ನಿನ್ನಪ್ಪನದ ಎಂದು ಅಬ್ದುಲ್ ರಜಾಕ್ ಪ್ರಶ್ನೆ ಮಾಡಿದ್ದಾರೆ. ಇದು ಮಾಜಿ ಸಂಸದ ವರ್ಸಸ್ ಮುಸ್ಲಿಂ ಮುಖಂಡ ಅಬ್ದುಲ್ ರಜಾಕ್. ಮೈಸೂರಿನ ಉದಯಗಿರಿಯ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಜೀಪಿಗೆ ಕಲ್ಲು ಬಿಸಾಡಿದ ದುಷ್ಕರ್ಮಿಗಳಿಂದ ಹಿಡಿದು ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಕಾನೂನು ಸುವ್ಯವಸ್ಥೆಗೆ ತಡೆ ತಂದ ಅಷ್ಟೂ ಜನರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದರೆ ಆ ಗಲಭೆಗೆ ಕಾರಣ ಏನು? ಆ ಗಲಭೆ ಯಾಕಾಯಿತು? ಅರವಿಂದ್ ಕೇಜ್ರಿವಾಲ್ ಸೋತ ನಂತರ ರಾಹುಲ್ ಗಾಂಧಿ ಮತ್ತು ಅರವಿಂದ್ ಕೇಜ್ರಿವಾಲ್ರನ್ನ ಬೆತ್ತಲೆ ಮಾಡುವ ರೀತಿಯ ಫೋಟೋದ ಕೆಳಗೆ ಮುಸ್ಲಿಂ ಸಮಾಜದ ದೇವರ ಹೆಸರು ಮತ್ತು ಪೈಗಂಬರ್ ಹೆಸರನ್ನ ಅತ್ಯಂತ ನಿಂದನಾತ್ಮಕವಾಗಿ ಬರೆಯಲಾಗಿತ್ತು. ಅರವಿಂದ್ ಕೇಜ್ರಿವಾಲ್ರನ್ನ ನೀವು ಕಳ್ಳ ಅನ್ನಿ ನಾವು ಸಹಿಸ್ಕೋತೀವಿ ಅಂದ್ರು ಮುಸ್ಲಿಂ ಬಾಂಧವರು. ರಾಹುಲ್ ಗಾಂಧಿಯನ್ನ ಭ್ರಷ್ಟಾಚಾರಿ ಅಂತ ಕೂಗಿ ಕರೀರಿ, ನಾವೇನು ಕೇಳೋದಿಲ್ಲ ಅಂದ್ರು. ನಮಗೆ ಅರವಿಂದ್ ಕೇಜ್ರಿವಾಲ್ ಜೊತೆ ಯಾವ ಲೇನಾದೇನಾನೂ ಇಲ್ಲ, ರಾಹುಲ್ ಗಾಂಧಿ ಜೊತೆನೂ ನಮ್ಮ ಯಾವ ಲೇನಾದೇನಾನೂ ಇಲ್ಲ. ನಮಗಿರ್ತಕ್ಕಂತಹದ್ದು ಯಾರನ್ನೂ ಉಪದ್ರವಿಸದ, ಸಾಲಗಾರನಿಗೆ ಹಿಂತಿರುಗಿಸಿ ಕೊಡುವ ಸಾಮರ್ಥ್ಯ ಬರುವವರೆಗೂ ಸಾಲವನ್ನು ವಾಪಸ್ ಕೇಳಬೇಡ ಅಂತ ಮನುಷ್ಯ ಮಕ್ಕಳಿಗೆ ಸಂದೇಶ ಕೊಟ್ಟ ಪ್ರವಾದಿಯ ಬಗ್ಗೆ, ಅನಾಥ ಮಕ್ಕಳ ಮುಂದೆ ನಿಮ್ಮ ಸ್ವಂತ ಮಕ್ಕಳನ್ನ ಮುದ್ದಿಸಬಾರದು ಅಂತ ಮಾನವೀಯತೆ ಕಲಿಸಿಕೊಟ್ಟ ಪ್ರವಾದಿಯನ್ನ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಬಾರ್ದು ಅಂತ ಹೇಳಿದ್ರು. ಹೊತ್ಕೊತ್ತು ಬೆಂಕಿ ಉದಯಗಿರಿಯಲ್ಲಿ ಅತ್ಯಂತ ನಿಂದನಾತ್ಮಕ ಪೋಸ್ಟ್ ಒಂದನ್ನ ಸ್ಟೇಟಸ್ ಹಾಕಿಕೊಂಡಿದ್ದ ಅವಿವೇಕಿಯೊಬ್ಬ. ಆತನ ಪೋಸ್ಟ್ ಅನ್ನ ಕಂಡು ಮುಸ್ಲಿಂ ಸಮುದಾಯ ಉದ್ರೇಕಕ್ಕೆ ಒಳಪಡ್ತು. ಕಾನೂನನ್ನು ಕೈಗೆತ್ತಿಕೊಳ್ಳಬಾರದು, ಅದು ಯಾರೇ ಆಗಿರಲಿ, ಯಾವುದೇ ಸಮುದಾಯ ಆಗಿರಲಿ. ಕಾನೂನು ಸುವ್ಯವಸ್ಥೆಯನ್ನ, ಕಾನೂನನ್ನು ಕೈಗೆತ್ಕೋಬಾರ್ದು. ಆದರೆ ಆ ಅವಿವೇಕಿ ಯಾಕೆ ಪ್ರವಾದಿಯನ್ನ ಅವಹೇಳನ ಮಾಡಿದ್ದು? ಒಂದು ಧಾರ್ಮಿಕ ಸೂಕ್ಷ್ಮತೆಯನ್ನ, ಮತ್ತೊಬ್ಬರ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗುವಂತಹ ಪೋಸ್ಟ್ ಅನ್ನ ಹಾಕಿದ್ದ. ಪ್ರತಾಪ್ ಸಿಂಹ ಅದು ಎಲ್ಲಿದ್ರೋ ಗೊತ್ತಿಲ್ಲ, ಓಡೋಡ್ಕೊಂಡು ಬಂದರು. ಇದು ಮಾಡಿದ್ದು ಅವರು ಇವರು ಜಿಹಾದಿಗಳು ಹಾಗೆ ಹೀಗೆ ಅಂತೆಲ್ಲ ಭಾಷಣ ಮಾಡಿದ್ರು. ಅದಾದ ನಂತರ ಗೊತ್ತಾಯಿತು ಪೋಸ್ಟ್ ಮಾಡಿದಂತಹ ವ್ಯಕ್ತಿ ಪ್ರತಾಪ್ ಸಿಂಹರ ಪರಮಾಪ್ತರ ಪೈಕಿ ಒಬ್ಬ ಅನ್ನೋದು. ಅದಾದ ನಂತರ ಇವತ್ತು ಅಬ್ದುಲ್ ರಜಾಕ್ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 20ಕ್ಕೂ ಹೆಚ್ಚು ಯುವಕರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದೆ. ಹಾಗಾಗಿ ಕೋರ್ಟಿಗೆ ಹೋಗಿದ್ರು ರಜಾಕ್ನವರು ಆ ಯುವಕರಿಗೆ ಬೇಲ್ ಕೊಡಿಸೋದಕ್ಕೆ. ಆ ಸಂದರ್ಭ ಪತ್ರಕರ್ತರು ಕೇಳಲಾದಂತಹ ಪ್ರಶ್ನೆಗಳಿಗೆ ಉತ್ತರಿಸುವ ಭರದಲ್ಲಿ ಪ್ರತಾಪ್ ಸಿಂಹರ ಅಪ್ಪನದ್ದ ಭಾರತ ಅಂತ ಕೇಳಿದ್ರು ಅಬ್ದುಲ್ ರಜಾಕ್. ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ. ಮಂಗಳೂರಿನಲ್ಲಿ ರಾಮಸೇನೆ ಎನ್ನುವಂತಹ ಸಂಘಟನೆ ಪಬ್ ಅಟ್ಯಾಕ್ ಮಾಡುತ್ತೆ, ಸಾಕಷ್ಟು ಹುಡುಗಿಯರ ಮೇಲೆ ದಾಳಿ ಮಾಡುತ್ತೆ, ಅಲ್ಲಿದ್ದಂತಹ ವಸ್ತುಗಳನ್ನು ಧ್ವಂಸ ಮಾಡುತ್ತೆ. ಆಗ ಇಲ್ಲದೆ ಇರತಕ್ಕಂತಹ ಆಕ್ರೋಶ ಈಗ ಯಾಕೆ ಪ್ರತಾಪ್ ಸಿಂಹಗೆ ಅಂತ ಕೇಳಿದ್ರು. ಪ್ರತಾಪ್ ಸಿಂಹ ಕೂಡ ಪೊಲೀಸ್ ಅಧಿಕಾರಿಯ ಮೇಲೆಯೇ ಕಾರು ಹರಿಸಿ ಚಲಾಯಿಸ್ತಾ ಇದ್ರು ಕಾರನ್ನ. ಅವರ ವಿರುದ್ಧವೂ ಕೂಡ ಕಾನೂನು ಸುವ್ಯವಸ್ಥೆಗೆ ಅಡ್ಡಿಪಡಿಸುವಂಥ ಪ್ರಕರಣ ದಾಖಲಾಗಿದೆ. ಅವರಿಗೆ ಏನಿದೆ ನೈತಿಕತೆ ಅಂತ ಹೇಳಿ ಅಬ್ದುಲ್ ರಜಾಕ್ ಪ್ರಶ್ನೆ ಮಾಡಿದ್ದಾರೆ. ಭಾರತ ಏನ್ ನಿಮ್ಮ ಅಪ್ಪನದ? ಅಬ್ದುಲ್ ರಜಾಕ್ ಸವಾಲು ಹಾಕಿದ್ದಾರೆ. ಅಮಾಯಕರನ್ನ ಬಂಧಿಸಿದ ಬಗ್ಗೆಯೂ ಕೂಡ ರಜಾಕ್ ಕಿಡಿಕಾರಿದ್ದಾರೆ. ಇಬ್ಬರು ಅಪ್ರಾಪ್ತ ವಯಸ್ಸಿನ ಮಕ್ಕಳು ಕೂಡ ಇದ್ದಾರೆ. ಅವರ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿದೆ.
ಪ್ರತಾಪ್ ಸಿಂಹ ಚೇಲಾನಿಂದಲೇ ಗಲಭೆ ಎಂದ ಅಬ್ದುಲ್ ರಜಾಕ್. ನಿನಗೆ ತಾಕತ್ತಿದ್ದರೆ ಚರ್ಚೆಗೆ ಬಾ ಎಂದು ರಜಾಕ್ ಸವಾಲ್ ಹಾಕಿದ್ದಾರೆ. ಉದಯಗಿರಿ ಗಲಭೆಗೆ ಮಾಜಿ ಸಂಸದನೇ ಕಾರಣ ಎಂದ ರಜಾಕ್ ಈಗ ಬೇಲ್ ಕೊಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇದು ಉದಯಗಿರಿ ಗಲಭೆಗೆ ಸಂಬಂಧಪಟ್ಟ ಒಂದಷ್ಟು ಅಪ್ಡೇಟ್ಸ್ಗಳು.